ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಕ್ರೇಜಿಯಾಗಿರುತ್ತೆ. ಸೊ ಪ್ರೀವಿಯಸ್ ವೀಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋ ಬಂದ್ಬಿಟ್ಟು ಮೇಡ್ ಇನ್ ಕೊರಿಯಾ ಅಂತ ಮೂವಿ ರಿವ್ಯೂ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಹೇಳಿದ್ದೆ, ಲೈಕ್ ನಾನು ಒಂದು ಸ್ವಲ್ಪ ಬ್ಯುಸಿ ಇರೋ ಕಾರಣ ನಿನ್ನೆ ಟೋಟಲ್ ಒಂದು ಸ್ವಲ್ಪ ಊರಿಗೆ ಹೋಗಿ ಒಂದು ಸ್ವಲ್ಪ ಫೆಸ್ಟಿವಲ್ ಇರೋ ಕಾರಣ ಅಟೆಂಡ್ ಮಾಡಬೇಕಾಗಿತ್ತು. ಸೊ ಹಂಗಾಗಿ ವೀಡಿಯೋ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಒಂದು ಕ್ಲಿಪ್ಪು ಮೇಡ್ ಇನ್ ಕೊರಿಯಾ ಅಂತ ಮೂವಿ ರಿವ್ಯೂ ಕೊಡೋದಿತ್ತು ಪ್ಲ್ಯಾನು. ಸೊ ಆ ಮೂವಿ ರಿವ್ಯೂ ಕಂಪ್ಲೀಟಾಗಿ ಕೊಟ್ಟು ಲೈಕ್ ನಿನ್ನೆ ಫುಲ್ಲು ಒಂದು ಸ್ವಲ್ಪ ವಿಲೇಜ್ ಹತ್ರ ಹೋಗಿ ಒಂದು ಸ್ವಲ್ಪ ಕೆಲಸಗಳಿತ್ತು ಅಲ್ಲೂ. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದೆ. ಲೈಕ್ ಗೈಸ್, ಇವತ್ತು ಓಪನ್ ಮಾಡಿ ಆಲ್ಮೋಸ್ಟು ಇವಾಗವರೆಗೂ ಒಂದು ಸ್ವಲ್ಪ ಸ್ಟಾಕ್ ಅಪ್ಡೇಟ್ ಮಾಡೋದು, ಒಂದು ಸ್ವಲ್ಪ ಆ ಥರ ಕೆಲಸಗಳಿತ್ತು, ಚಿಕ್ಕ ಪುಟ್ಟ ಕೆಲಸ. ಲೈಕ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಒಂದು ಸ್ವಲ್ಪ ಕಾಲ್ ಮಾಡೋದಿತ್ತು ಒಂದಷ್ಟು ಜನಕ್ಕೆ. ಸೊ ಅದನ್ನೆಲ್ಲ ಕಾಲೆಲ್ಲ ಇದು ಮಾಡಿ ಲೈಕ್ ಇವಾಗ ಒಂದು ಸ್ವಲ್ಪ ಫ್ರೀ ಆದೆ ಗೈಸ್. ಸೊ ನಿನ್ನೆ ಒಂದು ಸ್ವಲ್ಪ ವೀಡಿಯೋಸು ಇನ್ನೂ ನನಗೆ ಸಿಕ್ಕಿಲ್ಲ. ಸೊ ಅಲ್ಲಿ ಗೊತ್ತಿರೋರ್ಗೆ ಹೇಳಿದ್ದೀನಿ, ಲೈಕ್ ಡ್ರೋನು ಶಾರ್ಟ್ಸ್ ಎಲ್ಲ ಬಂದಿದೆ. ಸೊ ಗೊತ್ತಿರೋರೇ ವೀಡಿಯೋ ಶೂಟ್ ಮಾಡಿದ್ದು. ಸೊ ಅವ್ರಿಗೆ ಒಂದು ಸ್ವಲ್ಪ ರೆಫರೆನ್ಸ್ ಮಾಡಿ ಲೈಕ್ ರಿಕ್ವೆಸ್ಟ್ ಮಾಡಿ ಅದನ್ನೆಲ್ಲ ಕೇಳಿದ್ದೀನಿ, ವೀಡಿಯೋ ಕಾಪೀಸ್ ಎಲ್ಲ. ಸೊ ಅದು ಬರೋದೊಂದು ಸ್ವಲ್ಪ ಲೇಟ್ ಆಗ್ತಿದೆ, ಲೈಕ್ ಅವರು ಒಂದು ಸ್ವಲ್ಪ ಬ್ಯುಸಿ ಇದ್ದಾರಂತೆ. ಸೊ ಹಂಗಾಗಿ ಒಂದು ಸ್ವಲ್ಪ ಲಾರ್ಜ್ ಫೈಲ್ ಇರೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ಮತ್ತು ನಾನು ಫ್ರೀ ಇರಲಿಲ್ಲ. ಫ್ರೀ ಇದ್ದಿದ್ದರೆ ಅವ್ರ ಹತ್ರ ಡೈರೆಕ್ಟಾಗಿ ಮೊಬೈಲ್ಗೆ ಅಥವಾ SSDಗೆ ಕಾಪಿ ಮಾಡಿಸ್ಕೊ ಬಂದ್ಬಿಡ್ಬೋದಿತ್ತು. ಸೊ ಒಂದು ಸ್ವಲ್ಪ ಬ್ಯುಸಿ ಇರೋ ಕಾರಣ ಅದೆಲ್ಲ ಆಗಲಿಲ್ಲ. ಸೊ ನಾನೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ ಇದು ಮಾಡಿದ್ದೀನಿ. ಮತ್ತು ಕೆಲವೊಂದು ಫೋಟೋಸ್ ಕಳಿಸಿದ್ದಾರೆ ಅವರು, ಡ್ರೋನ್ ಶಾಟ್ ಫೋಟೋಸು ಮತ್ತು ನಾರ್ಮಲ್ ಕ್ಯಾಮ್ರಾ ಫೋಟೋಸ್ ಎಲ್ಲ ಕಳಿಸಿದ್ದಾರೆ. ಸೊ ಅದನ್ನೊಂದು ಸ್ವಲ್ಪ ಹಾಕ್ತೀನಿ. ಈ ವಿಡಿಯೋ ಏನಂದರೆ ಗೈಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಆಲ್ಮೋಸ್ಟು ವೀಡಿಯೋ ಹಾಕಿ ಲೈಕ್ ಮಾತಾಡೋದೆಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ. ಬಟ್ ಇದು ಒಂದು ಸ್ವಲ್ಪ ಇಮೇಜಸ್ ಚೆನ್ನಾಗಿದೆ. ಸೊ ವೀಡಿಯೋಕ್ಕಿಂತ ಇಮೇಜಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ನನಗೆ. ಸೊ ನೋಡೋಣ, ಒಂದು ಫ್ರಂಟ್ ಇದರಲ್ಲಿ ವ್ಯೂ ಅಲ್ಲಿ ಲೈಕ್ ಸ್ಲೈಡ್ ಶೋ ಥರ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ 80 to 100 ಫೋಟೋಸ್ ಇದೆ. ಸೊ ಎಲ್ಲ ಒಂದಕ್ಕಿಂತ ಒಂದು ಸೂಪರಾಗಿದೆ ಫೋಟೋಸು. ಕ್ಲಾರಿಟಿ ಅಂತೂ ಅಲ್ಟಿಯಾಗಿದೆ. ಸೊ ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡಿದೆ. ಓಕೆ ಫೈನ್, ಫೋಟೋ ಸ್ಲೈಡ್ ಶೋ ಥರ ಕೊಟ್ಟು ಅದ್ರ ಮಾತಾಡೋ ಥರ ಮಾತಾಡೋಣ, ಸ್ವಲ್ಪ ಚೆನ್ನಾಗಿರುತ್ತೆ, ಹೊಸ್ದಾಗಿರುತ್ತೆ. ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ ನನ್ನ ಚಾನಲಲ್ಲಿ ಅಂದ್ಬಿಟ್ಟು. ಸೊ ಗೈಸ್ ಬನ್ನಿ, ಅದನ್ನು ಕ್ಲಿಪ್ನ ಹಾಕ್ತೀನಿ. ಲೈಕ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನನಗೂ ಗೊತ್ತಿಲ್ಲ, ಹೊಸ್ದಾಗಿ ಟ್ರೈ ಮಾಡ್ತಾ ಇರೋದು. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ವೀಡಿಯೋ ಮತ್ತು ಫೋಟೋ ಸ್ಲೈಡ್ಸ್ ಎಲ್ಲ ಹಾಕ್ತೀನಿ. ಸೊ ಅಲ್ಲಿ ವಾಯ್ಸ್ ಅಲ್ಲಿ ಸಿಗ್ತೀನಿ, ಬನ್ನಿ ಗೈಸ್.
ಗೈಸ್ ಇವಾಗ ಏನು ಕ್ಲಿಪ್ಪಿಂಗ್ಸ್ ನೋಡಿದ್ರಲ್ಲ, ಸೊ ಕ್ಲಿಪ್ಪಿಂಗ್ಸಲ್ಲಿ ಆಲ್ಮೋಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ವಾಯ್ಸಲ್ಲಿ ಹೇಳಿದ್ದೀನಿ. ಸೊ ಅದ್ರದ್ದು ಏನು ಇದಿರಲ್ಲ. ಲೈಕ್ ಅದ್ರ ಬಗ್ಗೆ ಊರ ಬಗ್ಗೆ ಹೇಳಬೇಕು ಅಂದರೆ ಇದು ಬಂದು ಅರಕೆರೆ ಅನ್ನೋ ಊರಲ್ಲಿ ನಡೆದಿರೋದು. ಸೊ ಮಂಡ್ಯ ಹತ್ರ ಬರೋದು, ಮಂಡ್ಯ ಇದರಲ್ಲಿ ಬರೋದು. ಸೊ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಫೆಸ್ಟಿವಲ್ ಮಾತ್ರ. ನಾನು ಒಂದು ಸ್ವಲ್ಪ ಬ್ಯುಸಿ ಇರೋ ಕಾರಣ ಒಂದು ಸ್ವಲ್ಪ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಇಲ್ಲ ಅಂದಿದ್ರೆ ನನ್ನ ಫೋನಲ್ಲಿ ಒಂದಷ್ಟು ವೀಡಿಯೋಸ್ಗಳಾಗಿರೋದು. ಸೊ ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಕೆಲಸಗಳಿತ್ತು ಊರಲ್ಲಿನೇ. ಸೊ ಸುಮಾರು ವರ್ಷ ಆಗಿತ್ತು ಹೋಗಿ, ಲೈಕ್ ಆಲ್ಮೋಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಆದಾಗಿಂದ ಲೈಕ್ ಹೋಗೇ ಇರಲಿಲ್ಲ ನಾನು ಊರಿಗೆ. ಲೈಕ್ ಅಂದರೆ ಆ ಊರಿಗೆ ಪರ್ಟಿಕ್ಯುಲರಾಗಿ ಹೋಗಿರಲಿಲ್ಲ, ಮತ್ತು ಟೆಂಪಲ್ಸ್ಗೆಲ್ಲ ಹೋಗಿದ್ದೀನಿ. ಸೊ ಆಲ್ಮೋಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಆದಾಗಿಂದ ಗೈಸ್ ಒನ್ ಟೈಮು ಹೋಗಿಲ್ಲ, ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಲ್ಲ ಗೈಸ್, ಒನ್ ಟೈಮು ಹೋಗಿಲ್ಲ. ಸೊ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ರಿಟರ್ನ್ ಆಗಿಬಿಟ್ಟಿದೆ. ಸೊ ಅದು ಅಲ್ಲಿಂದ ಆಲ್ಮೋಸ್ಟ್ 20 to 30 ಮಿನಿಟ್ಸ್ ಜರ್ನಿ ಇರುತ್ತೆ. ಸೊ ಅದು ಬಂದು ಅರ್ಲಿ ಮಾರ್ನಿಂಗೇ ಹೋಗಿ ಬಂದಿದ್ದು. ಸೊ ಆವಾಗಲೂ ಕೂಡ ಏನು ಫಾಲೋ ಅಪ್ ಮಾಡೋಕ್ಕಾಗಿರಲಿಲ್ಲ. ಸೊ ಊರಲ್ಲಿ ಒಂದು ಸ್ವಲ್ಪ ಚಿಕ್ಕಪುಟ್ಟದಾಗ ಒಂದು ಸ್ವಲ್ಪ ಕೆಲಸಗಳಿತ್ತು. ಸೊ ಅದನ್ನೆಲ್ಲ ಮುಗಿಸಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಲೈಕ್ ಇದು ಮಾಡೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ನಿನ್ನೆ ನೈಟು ಆಲ್ಮೋಸ್ಟ್ 12 o'clock ಹಂಗೆ ಬಂದಿರೋದು ಮನೆಗೆ. ಸೊ ಬಂದು ಇವಾಗೆಲ್ಲ ಒಂದು ಸ್ವಲ್ಪ ನಾನು ಹೇಳೋದ್ನೆಲ್ಲ ಪ್ರೀವಿಯಸ್ ಆಗಿ ಎಲ್ಲ ಮುಗಿಸಿ ಲೈಕ್ ಓಕೆ ಈ ಥರ ಫೋಟೋಸ್ ಎಲ್ಲ ಸಿಕ್ತು. ಆ ಫೋಟೋಸ್ನ ಹಾಕಿ ಒಂದು ಸ್ವಲ್ಪ ನೋಡೋಣ, ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಮುಂಚೆ ಹೇಳಿರೋ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಆ ಊರಲ್ಲಿ ನಿಮ್ಗೆ ಯಾರು ಗೊತ್ತಿರೋರು ಇದ್ದರೆ ಅವ್ರಿಗೆ ಏನಾರು ಫೋಟೋಸು ಮತ್ತು ವೀಡಿಯೋಸು ಸಿಗ್ತಿಲ್ಲ ಅಂದರೆ ನನ್ನ ವೀಡಿಯೋನ ಶೇರ್ ಮಾಡಿ. ಸೊ ಅದರಿಂದ ನೋಡ್ಬೋದು. ಮತ್ತು ಪಾರ್ಟ್ ಬಿಯಲ್ಲಿ ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಸೊ ಪಾರ್ಟ್ 2 ಅಂತಲೂ ಮಾಡ್ತೀನಿ ಬೇಕಾದರೆ. ಸೊ ಆ ವಿಡಿಯೋ ಫೋಟೇಜಸ್ಸು ಆಲ್ಮೋಸ್ಟ್ ಇವತ್ತು ಆಫ್ಟರ್ನೂನ್ ಅಷ್ಟರಲ್ಲಿ ಬರೋ ಚಾನ್ಸಸ್ ಇದೆ, ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಅಷ್ಟರಲ್ಲಿ. ಸೊ ಅದನ್ನು ಈ ವಿಡಿಯೋ ಜೊತೆ ಜಾಯಿನ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನನ್ನ ವೀಡಿಯೋ ಬರೋದು ಆಲ್ಮೋಸ್ಟ್ 8 o'clock ಆಗಿರೋದ್ರಿಂದ ಆಲ್ಮೋಸ್ಟು ಅಪ್ಲೋಡ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟು ನನ್ನ ವೀಡಿಯೋ ಆಲ್ಮೋಸ್ಟ್ 6 o'clock ಅಥವಾ 7 o'clock ಅಷ್ಟರಲ್ಲಿ ಅಪ್ಲೋಡ್ ಆಗಿಬಿಡ್ಬೇಕಾಯ್ತು ಸರ್ ಟೆನಿಕಾಸ್ಟು. ಸೊ ನಾನು ಆ ಥರ ಪ್ಲ್ಯಾನಿಂಗ್ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ 7 o'clock ಅಷ್ಟರಲ್ಲಿ ಅಪ್ಲೋಡ್ ಆಗಿಲ್ಲ ಅಂದರೆ ಗೈಸ್ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. 8 o'clock ರಿಲೀಸ್ ಆಗೋದು. ಸೊ 7 o'clock ಅಷ್ಟರಲ್ಲಿ ಟೆನಿಕಾಸ್ಟ್ ನಂದು ರೆಡಿ ಆಗಿ ಅಪ್ಲೋಡ್ ಆಗಿ ಅದ್ರದ್ದು ಏನೇನು ಮುಗಿಬೇಕು ಅದೆಲ್ಲ ಮುಗಿದಿರಬೇಕು. ಸೊ ಅವಾಗ ಒಂದು ಸ್ವಲ್ಪ ನನಗೆ ಮನ್ಸಿಗೆ ಸಮಾಧಾನ. ಇಲ್ಲ ಅಂದರೆ ಒಂದು ಸ್ವಲ್ಪ ಟೆನ್ಷನ್ ಅದೇ ಓಡ್ತಾ ಇರುತ್ತೆ. ಸೊ ನಿನ್ನೆ ಬ್ಯುಸಿ ಇರ್ತೀನಿ ಅಂತಲೇ ಆಲ್ಮೋಸ್ಟ್ ಮೊನ್ನೆನೇ ಆ ವೀಡಿಯೋ ಮೇಡ್ ಇನ್ ಕೊರಿಯಾ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇತ್ತು. ಸೊ ನೈಟೇ ಮಾಡಿ ಮುಗಿಸಿ ಮಾಡಿದ್ದು. ಸೊ ನನಗೆ ಗೊತ್ತಾಗಿದೆ ಊರಿಗೆ ಹೋಗಬೇಕು ಈ ಥರ ಅಂತ, ನನಗೆ ಗೊತ್ತಾಗಿದ್ದೆ ಮೊನ್ನೆ ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ. ಸೊ ಹಂಗಾಗಿ ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್. ಇಲ್ಲ ಅಂದರೆ ಆಫ್ಟರ್ನೂನಲ್ಲೇ ಮಾಡಿಬಿಟ್ಟು ಇದು ಮಾಡಿಬಿಡ್ತೀವಿ, ರಿಲೀಸ್ ಮಾಡಿಬಿಡ್ತೀವಿ ಅಂದರೆ ಅವತ್ತೇ ಅಪ್ಲೋಡ್ ಮಾಡಿ ಲೈಕ್ ಟೈಮಿಂಗಿಗೆ ಸೆಟ್ ಮಾಡಿ ಬಿಟ್ಬಿಡ್ಬೋದಿತ್ತು. ಸೊ ಈ ರೀತಿ ಗೈಸ್. ಸೊ ಇದು ಈ ಥರ ಒಂದು ಸ್ವಲ್ಪ ಕಷ್ಟಗಳಿರುತ್ತೆ. ಸೊ ಹಂಗಂತ ನಾನು ನಿನ್ನೆ ಒಂದಿನ ಬ್ರೇಕ್ ಆಗಿದೆ. ಸೊ 71 days ಬ್ರೇಕ್ ಆಗಿ ತಿರ್ಗಾ ಫಸ್ಟಿಂದ ರೀಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅದು ನನಗೆ ಇಷ್ಟ ಇರಲಿಲ್ಲ. ಸೊ 100 days ಟೆನಿಕಾಸ್ಟ್ ಕಂಪ್ಲೀಟ್ ಮಾಡಲೇಬೇಕು. ಸೊ ನೋಡೋಣ, 365 days ಟಾರ್ಗೆಟ್ ಇದೆ. ಸೊ ನಾನು ಹೇಳ್ತಾ ಇಲ್ವಾ ಗೈಸ್, ಫಸ್ಟ್ ಒಂದೊಂದು ಸ್ಟೇಜು. ಸೊ 50 days ಆಯಿತು, 75 days ಏನು ಅಷ್ಟು ಇದಿಲ್ಲ, ಬಟ್ 75 days ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ಸೊ 100 days ಟಾರ್ಗೆಟ್ ಇದೆ. ಸೊ 100 days ಆಗಿದ ತಕ್ಷಣ ನೆಕ್ಸ್ಟು ಇದು ಓಪನ್ ಆಗುತ್ತೆ. 150 days, 200 days, 250 days, 250 days ಆದಮೇಲೆ ಆಲ್ಮೋಸ್ಟ್ 300, 400, 500 ಅಂತ ಓಪನ್ ಆಗುತ್ತೆ. ಈ ಥರ ನಮ್ಮದು 300 ಓಪನ್ ಆಗಿದ ತಕ್ಷಣ ಲೈಕ್ 365 daysಗೆ ಅಂದ್ಬಿಟ್ಟು ಒಂದು ಫಿಕ್ಸ್ ಆಗ್ತೀನಿ. ಸೊ 365 daysಗೆ ಒಂಥರ ನೆಕ್ಸ್ಟ್ ಲೆವೆಲ್ 1 year ಕಂಪ್ಲೀಟ್ ಆಗ್ತಿದೆ ಅಂದರೆ ಅದ್ರ ಖುಷಿನೇ ಬೇರೆ, ಮಜಾನೇ ಬೇರೆ. ಬಟ್ ನೋಡೋಣ, ಯಾರ ಕಣ್ಣು ಬೀಳದೇ ಇರಲಿ ಇದಕ್ಕೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಗೈಸ್, 100% ಕೊಡ್ತೀನಿ. 365 days. ಸೊ ಮುಂಚೆ ವಿಡಿಯೋಗಳಲ್ಲಿ ಹೇಳಿರೋ ಥರ ಇಫ್ ಇನ್ ಕೇಸ್ ಈ ಥರ ನೋಡಿ ಗೈಸ್, ಇವಾಗ ಎಮರ್ಜೆನ್ಸಿ ಅನ್ನೋದು ಯಾವಾಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನನಗೆ ಮೊನ್ನೆ ಆಲ್ಮೋಸ್ಟು ಈವ್ನಿಂಗ್ ಹಂಗೆ ಗೊತ್ತಾಗಿದ್ದಕ್ಕೆ ನೈಟು ಒಂದು 10 minutes ವೀಡಿಯೋ ಮಾಡಿಬಿಟ್ಟು ಲೈಕ್ 10 to 15 minutes ವೀಡಿಯೋ ಮಾಡಿಬಿಟ್ಟು ಬಿಟ್ಟೆ. ಸೊ ಇಫ್ ಇನ್ ಕೇಸ್ ನನಗೆ ಗೊತ್ತೇ ಇಲ್ಲ, ಮಾರನೆಗೆ ಅರ್ಲಿ ಮಾರ್ನಿಂಗ್ ಏನೋ ಒಂದು ನ್ಯೂಸ್ ಬರುತ್ತೆ, ಲೈಕ್ ಎಮರ್ಜೆನ್ಸಿನೋ ಅಥವಾ ಏನೋ ಒಂದು ಡೆತ್ ಈ ಥರ ಏನಾರು ನ್ಯೂಸ್ ಬಂದಾಗ ನಾನು ಅರ್ಜೆಂಟಾಗಿ ಹೋಗಬೇಕಾಗುತ್ತೆ. ಸೊ ಅರ್ಜೆಂಟಾಗಿ ಹೋಗೋದಲ್ದಿರೋ ಮುಗಿಸ್ಕೊಂಡು ಬೇಗ ಬಂದುಬಿಟ್ಟಾಗ ನಾನು ಅಪ್ಡೇಟ್ ಮಾಡಿಬಿಡ್ಬೋದು. ಸೊ ಇಫ್ ಇನ್ ಕೇಸ್ ಅಲ್ಲಿ ಲೇಟ್ ಆಯಿತು, ತುಂಬ ಹತ್ರದವರು ಏನೋ ಒಂದು ಎಮರ್ಜೆನ್ಸಿ ಆ ಥರ ಇದ್ದಾಗ ಸೊ ಅಲ್ಲೇ ಇರಬೇಕಾಗಿ ಬರುತ್ತೆ. ಸೊ ಆಲ್ಮೋಸ್ಟು ನೈಟ್ವರೆಗೂ ಅಲ್ಲೇ ಇರಬೇಕಾಗಿರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ನಾನು ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಅವತ್ತಿನ ದಿನ ಕಂಪ್ಲೀಟಾಗಿ ಹೋಗುತ್ತೆ. ಆಮೇಲೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಕೂತ್ಕೊಂಡು ನಾನು ಎಡಿಟು ಮಾಡೋಕ್ಕಾಗಲ್ಲ ಅಲ್ಲಿ ಎಮರ್ಜೆನ್ಸಿ ಅಥವಾ ಏನಾದರೂ ಆ ಥರ ಇರೋ ಜಾಗದಲ್ಲಿ.
ಮನೇಲಿ. ಸೊ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಏನಾದರೂ ಇಶ್ಯೂಸ್ ಆದರೆ 350 ಡೇಸ್ ಅಂತೂ 100% ಕೊಡ್ತೀನಿ ಗೈಸ್. 350ಇಂದ 360 ಡೇಸ್ ಅಂತೂ 100% ಕೊಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇಯರ್ ಕಂಪ್ಲೀಟ್ ಆಗುತ್ತೋ ಆಗಲ್ವೋ, ನನಗಂತೂ ತುಂಬ ಅಂದರೆ ತುಂಬ ಕುತೂಹಲ ಇದೆ ಅದ್ರ ಮೇಲಂತೂ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸೊ ಮೊನ್ನೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮೊನ್ನೆಯಿಂದ ಒಂದು ತಲೆಗೊಂದು ಹುಳ ಬಿಟ್ಕೊಂಡಿದ್ದೀನಿ. ಲೈಕ್ ಒಂದು 5 to 10 ವೀಡಿಯೋಸ್ ಬ್ಯಾಕಪ್ ಥರ ಇಟ್ಕೋಬೇಕು. ಲೈಕ್ ಎಮರ್ಜೆನ್ಸಿ ಅಂದಾಗ ಡೈಲಿ ಅಪ್ಡೇಟ್ ಕೊಡೋಕ್ಕಾಗಿಲ್ಲ ಅಂದರೆ ಇವಾಗ ನಾನು ಬಿಸ್ನೆಸ್ ಬಗ್ಗೆ ಮಾತಾಡ್ತಿರೋದು ಅಥವಾ ಬೇರೆದ್ರ ಬಗ್ಗೆ ಡೆಲಿವರಿ ಬಗ್ಗೆ ಮಾತಾಡ್ತಿರೋದು, ಈ ಥರ ಕುಂತು ಜಾಗದಲ್ಲಿ ಮಾತಾಡೋದು, ಈ ಥರ ಯಾವ್ದಾರ ಒಂದು 5 ಕಂಟೆಂಟ್ ಅಥವಾ 10 ಕಂಟೆಂಟು ಲೈಕ್ ಬ್ಯಾಕಪ್ಪು ಅಥವಾ ಬ್ಯಾಕ್ ಎಂಡಾಗಿ ಇಟ್ಕೋಬೇಕು ಒಂದು ಕಾಪಿ. ಸೊ ಅವಾಗೇನಿರುತ್ತೆ, ಒಂದು 10 ಡೇಸ್ ಮಿಸ್ ಆಗೋ ಚಾನ್ಸಸ್ ಇದ್ರೂ ನನಗೆ ಬ್ಯಾಕಪ್ ಇರುತ್ತೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಗೈಸ್. ಬಟ್ ಏನು ಗೊತ್ತಾ, ಇವಾಗ ನಾನು ಇವತ್ತು ಮಾಡೋ ವಿಡಿಯೋ ವಿತಿನ್ ಎ ವೀಕಲ್ಲಿ ಬಿಟ್ಟಾಗ ನಿಮಗೇನು ಅಷ್ಟು ಬೇಜಾರಾಗಲ್ಲ. ಲೈಕ್ ಓಕೆ, ಒಂದು ಕಂಟಿನ್ಯೂಟಿ ಇರುತ್ತೆ. ಲೈಕ್ ಬಿಸ್ನೆಸ್ ಸೀರೀಸ್ ಮಾಡ್ತಿದ್ದೀನಿ. ಸೊ ನೋಡಿ, ಇವಾಗ ನಿನ್ನೆ ಮೂವಿ ಬಂತು ಮತ್ತು ಇವತ್ತು ಇದು ಬಂತು. ಸೊ ನಾಳೆಯಿಂದ ಆಲ್ಮೋಸ್ಟ್ ಮೂವಿ ಸೀರೀಸ್ ಒಂದು 4-5 ಕಂಟೆಂಟ್ ಇದೆ ಅದ್ರ ಮೇಲೆ. ಸೊ ಅದನ್ನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ 2 ದಿನ ಬ್ರೇಕ್ ಆಯಿತು, ತಿರ್ಗಾ ಮೂವಿ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಇದು ಬ್ರೇಕ್ ಕೊಟ್ಟು ತಿರ್ಗಾ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಕಂಟಿನ್ಯೂಟಿ ಮಿಸ್ ಆಗುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಅದಕ್ಕೆ ಏನು ಮಾಡ್ಬೋದು ಅಂತ ಒಂದು ಸ್ವಲ್ಪ ತಲೆ ಹುಳ ಬಿಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋ ಫಸ್ಟು ಅಪ್ಲೋಡ್ ಮಾಡೋಣ. ಸೊ ನಿಮಗೆ ಪಾರ್ಟ್ 2 ಬೇಕಾದರೆ ಕಮೆಂಟ್ ಮಾಡಿ. ಸೊ ಪಾರ್ಟ್ 2 ಅಲ್ಲಿ ನನಗೆ ವೀಡಿಯೋ ಕಾಪೀಸ್ ಎಲ್ಲ ಡ್ರೋನ್ ಕಾಪೀಸ್ ಎಲ್ಲ ಸಿಕ್ಕಿದ್ರೆ 100% ಅದರದ್ದಿದೆ ವೀಡಿಯೋಗಳು ಹಾಕ್ಬಿಟ್ಟು ಮ್ಯೂಸಿಕ್ ಹಾಕಿ ಒಂದು ಒಳ್ಳೆ ಎಡಿಟಿಂಗ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಕಮೆಂಟ್ ಹಾಕಿ ಗೈಸ್, ಅದ್ರ ಮೇಲೆ ಫಾಲೋ ಅಪ್ ಮಾಡೋಣ ಅಂತ ಹೇಳ್ತಾ ಲವ್ ಯು ಗೈಸ್ ವಿತ್ ಲಾಟ್ಸ್ ಆಫ್ ಲವ್. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಬಾಯ್.